ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದೇ ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ ಸಹಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಅದ್ಭುತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಮತ್ತು ಶಾಮನೂರು ಶಿವಶಂಕರಪ್ಪನ ನಡುವಿನ ಒಡನಾಟ ಅಥವಾ ರಾಜಕೀಯ ಮೀರಿದ ಏನಾದರೂ ಇರ್ತದೆ? ನಮ್ಮವ್ರ ನಡುವಕ್ಕೆ ಯಾವ ಒಡನಾಟ ಇರಲಿಲ್ಲ. ನಮ್ಮ ನೀತಿ ಸಿದ್ಧಾಂತ ಬೇರೆ, ಅವರ ನೀತಿ ಸಿದ್ಧಾಂತ ಬೇರೆ. ನಾನು ಹೆಚ್ಚಾಗಿ ಯಾವುದೇ ನನ್ನ ಪಕ್ಷದ ಹಿರಿಯ ನಾಯಕರು ಬಿಟ್ಟರೆ ಉಳಿದವ್ರ ಜೊತೆಗೆ ಅದು ಸಂಪರ್ಕ ಇಲ್ಲ. ನಾನು ಮೊದಲಿನಿಂದಲೂ ಶಾಮನೂರವರು ಈ ರಾಜ್ಯದ ಒಬ್ಬ ಹಿರಿಯರು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ವೀರಶೈವ ಮಹಾಸಭೆ ಅವರು ಅಧ್ಯಕ್ಷರಾಗಿ ನಾವು ಅದರ ಒಂದು ಸಾಮಾನ್ಯ ಸದಸ್ಯರಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ವೈಯಕ್ತಿಕವಾಗಿ ನಂದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಜೊತೆಗೆ ಯಾವುದೇ ರೀತಿ ಒಡನಾಟ ನಂದು ಮೊದಲಿನಿಂದ ಇಲ್ಲ. ಆದರೆ ಒಬ್ಬ ರಾಜ್ಯದ ಹಿರಿಯರು ಅಂತೇಳಿ ನಾನು ಅವರಿಗೆ ಗೌರವ ಕೊಡಬೇಕು, ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಇವತ್ತು ಸದನದಲ್ಲಿ ಇಂದು ಶ್ರದ್ಧಾಂಜಲಿ ಸಲ್ಲಿಸುವಾಗ ಮಾತಾಡ್ತೀನಿ. ಮಾತಾಡಿ ಅವ್ರ ಬಗ್ಗೆ ಏನು ದಾವಣಗೆರೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅನೇಕ ವೈದ್ಯಕೀಯ ಶಾಲೆಗಳು, ಶಿಕ್ಷಣ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಅದೇ ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ ಸಹಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಅದ್ಭುತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಮತ್ತು ಶಾಮನೂರು ಶಿವಶಂಕರಪ್ಪನ ನಡುವಿನ ಒಡನಾಟ ಅಥವಾ ರಾಜಕೀಯ ಮೀರಿದ ಏನಾದರೂ ಇರ್ತದೆ? ನಮ್ಮವ್ರ ನಡುವಕ್ಕೆ ಯಾವ ಒಡನಾಟ ಇರಲಿಲ್ಲ. ನಮ್ಮ ನೀತಿ ಸಿದ್ಧಾಂತ ಬೇರೆ, ಅವರ ನೀತಿ ಸಿದ್ಧಾಂತ ಬೇರೆ. ನಾನು ಹೆಚ್ಚಾಗಿ ಯಾವುದೇ ನನ್ನ ಪಕ್ಷದ ಹಿರಿಯ ನಾಯಕರು ಬಿಟ್ಟರೆ ಉಳಿದವ್ರ ಜೊತೆಗೆ ಅದು ಸಂಪರ್ಕ ಇಲ್ಲ. ನಾನು ಮೊದಲಿನಿಂದಲೂ ಶಾಮನೂರವರು ಈ ರಾಜ್ಯದ ಒಬ್ಬ ಹಿರಿಯರು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ವೀರಶೈವ ಮಹಾಸಭೆ ಅವರು ಅಧ್ಯಕ್ಷರಾಗಿ ನಾವು ಅದರ ಒಂದು ಸಾಮಾನ್ಯ ಸದಸ್ಯರಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ವೈಯಕ್ತಿಕವಾಗಿ ನಂದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಜೊತೆಗೆ ಯಾವುದೇ ರೀತಿ ಒಡನಾಟ ನಂದು ಮೊದಲಿನಿಂದ ಇಲ್ಲ. ಆದರೆ ಒಬ್ಬ ರಾಜ್ಯದ ಹಿರಿಯರು ಅಂತೇಳಿ ನಾನು ಅವರಿಗೆ ಗೌರವ ಕೊಡಬೇಕು, ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಇವತ್ತು ಸದನದಲ್ಲಿ ಇಂದು ಶ್ರದ್ಧಾಂಜಲಿ ಸಲ್ಲಿಸುವಾಗ ಮಾತಾಡ್ತೀನಿ. ಮಾತಾಡಿ ಅವ್ರ ಬಗ್ಗೆ ಏನು ದಾವಣಗೆರೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅನೇಕ ವೈದ್ಯಕೀಯ ಶಾಲೆಗಳು, ಶಿಕ್ಷಣ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್.